ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೈಡ್ ಬ್ಲಾಗ್. ನಾವು ಇವಾಗ ಹೋಗ್ತಿರೋದು ಮಡಿಕೇರಿಯಲ್ಲಿರುವ ರಾಜ ಸೀಟು ಮತ್ತು ಅಬೆ ಫಾಲ್ಸು ಮತ್ತು ರೋಡ್ ಸೈಡ್ ವ್ಯೂ ಪಾಯಿಂಟ್ಸ್ ಎಲ್ಲ ನೋಡೋಕ್ಕೆ ಗೈಸು. ಈ ಆನೆಕಾಡು ಪ್ಲೇಸು ನಿಮಗೆ ಗೊತ್ತಿರ್ಬೋದು, ಯಾರೆಲ್ಲ ಕೂರ್ಗಿಗೆ ವಿಸಿಟ್ ಮಾಡಿದರೆ ಅವ್ರಿಗೆಲ್ಲ ಗೊತ್ತಿರ್ತದೆ. ನಾವು ಸೀದಾ ಮಡಿಕೇರಿ ಕಡೆ ಬಂದ್ವಿ. ಫುಲ್ಲು ಮಳೆ ಆಗಿತ್ತು ಗೈಸ್, ಅರ್ಧ ಗಂಟೆ ಕಾದ್ವಿ ಅಲ್ಲೇ ಮಳೆ ನಿಲ್ಲಕ್ಕೆ. ಸೊ ನೀವು ಮಡಿಕೇರಿಯಲ್ಲಿ ಯಾರೆಲ್ಲ ಇದ್ದೀರಾ, ಮಡಿಕೇರಿ ಬಗ್ಗೆ ಏನಾದರೂ ಒಂದು ಕಮೆಂಟ್ ಮಾಡಿ. ಆಯಿತು. ಆಮೇಲೆ ಆ್ಯಕ್ಚುಲಿ ಮಡಿಕೇರಿಯಿಂದ 14 to 15 ಕಿಲೋಮೀಟ್ರ್ ಇತ್ತು ಅಬೆ ಫಾಲ್ಸು. ನಾನು ನನ್ನ ಫ್ರೆಂಡಿಗೆ ಅಂದಿರೋದು ಅಬೆ ಫಾಲ್ಸು ಒಂದು 3 ಕಿಲೋಮೀಟ್ರ್ ಇರ್ಬೋದು ಅಂತ. ನಮ್ಮ ಫ್ರೆಂಡ್ ಕೇಳ್ತವನೆ, ನೀವು ಸುಳ್ಯ ಪುತ್ತೂರು ಕಡೆನೇ ಹೋಗ್ಬಿಡೋದ ಅಂತ ಅಷ್ಟು ದೂರ ನೋಡ್ಬಿಟ್ಟು. ಸೊ ಗಾಡಿಯಲ್ಲಿ ಹೋಗೋದು ವೈಬೇ ಒಂಥರ ಗೈಸು ಮಳೆಗಾಲದಲ್ಲಿ. ಅದು ಬೈಕು 2 ವೀಲರ್ಸ್ಗಳಲ್ಲಿ ಹೋಗೋದು ಒಳ್ಳೆ ವೈಬು ಮಡಿಕೇರಿ ಸೈಡಲ್ಲೆಲ್ಲ. ಈ ಥರ ಸೀನರೀಸ್ ಎಲ್ಲ ನೋಡ್ಬೋದು ನೀವು ಮಡಿಕೇರಿಯಲ್ಲಿ ಬೈಕಲ್ಲಿ ಇಬ್ಬರು ಅಥವಾ ಒಬ್ಬರು ಬಂದರೆ. ಸಖತ್ತಾಗಿದೆ ಗೈಸ್, ಅಲ್ಲಲ್ಲಿಗೂ ಎಲ್ಲ ವಾಟರ್ ಫಾಲ್ಸ್ ಥರ. ಸೊ ನಾವಿವಾಗ ಇರೋದು ಅಬೆ ಫಾಲ್ಸ್ ಹತ್ರ. ಸೊ ಇದೇ ಗೈಸ್ ನಾನು ಹೇಳಿದ ಅಬೆ ಫಾಲ್ಸು, ಒಳ್ಳೆ ಟೂರಿಸ್ಟ್ ರೋಡ್ ಸೈಡ್ ಸ್ಪಾಟು. ಗೂಗಲ್ ಹೊಡೆದ್ರೆ ಬರೋದಿಲ್ಲ ಅನ್ಸ್ಕೊಳ್ತೀನಿ. ಇದು ರೋಡ್ ಸೈಡ್ ಅಂತ ಹೊಡೆಯೋಕ್ಕಾಗೋದಿಲ್ಲ ಅಲ್ಲ, ರೋಡ್ ಸೈಡು ವಾಟರ್ ಫಾಲ್ಸ್ ಅಂತ. ಅಲ್ಲಿ ಎಲ್ಲ ವೀಡಿಯೋ ಶೂಟ್ ಮಾಡಿ ನಾವು ಸೀದಾ ಹೊರಟಿದ್ದು ಮಡಿಕೇರಿ ರಾಜ ಸೀಟ್ ಹತ್ರ. ಸೊ ಒಳ್ಳೆ ವ್ಯೂ ಪಾಯಿಂಟು. ಮಳೆಗಾಲ ಟೈಮು ಬಂದ್ರೇ ನಿಮಗೆ ಕೂರ್ಗೆ ಎಂಜಾಯ್ ಮಾಡ್ಬೋದು, ಇಲ್ಲಾಂದರೆ ಬೇಸಿಗೆ ಕಾಲಕ್ಕೆ ಬಂದರೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ಮಧ್ಯಾಹ್ನ ಆಗಿದ್ದಕ್ಕೆ ಯಾರೂ ಅಷ್ಟು ಜನ ಇತ್ತಿಲ್ಲ. ನಾವು ಹಂಗೆ ವೀಡಿಯೋ ಶೂಟೆಲ್ಲ ಮಾಡ್ಕೊಂಡು ಎಲ್ಲ ಸೀನರೀಸ್ ಎಲ್ಲ ನೋಡ್ಕೊಂಡು ಎಲ್ಲ ಸಖತ್ತಾಗಿದ್ದು ಗೈಸ್ ಇವತ್ತೊಂದು. ಟೇಕ್ ಕೇರ್, ಲೈಕ್ ಮಾಡಿ.